ಅಲ್ಲ ಪ್ರಚಾರ ಕಾರ್ಯಕ್ಕೆ ಅಂತಲ್ಲ, ಇವತ್ತು ನಾಗಮಂಗಲದಲ್ಲೂ ನನಗೆ ಒಂದಷ್ಟು ಕಾರ್ಯಕ್ರಮಗಳಿತ್ತು. ಹಾಗಾಗಿ ಇವತ್ತು ಸಂಡೇ ದಿನ ಶ್ರೀಗಳಲ್ಲೇ ಇರ್ತಾರೆ ಅಂತ ಅಲ್ಲಿ ಹೋಗಿ ಪೂಜೆ ಮಾಡಿಕೊಂಡು ಶ್ರೀಗಳ ಆಶೀರ್ವಾದವನ್ನು ಪಡೆದು ಬಂದೆ. ಚುನಾವಣೆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಭೇಟಿ ಕೊಡ್ತಾರೆ, ಒಂದಷ್ಟು ಆಶೀರ್ವಾದ ಪಡಿತಾರೆ. ಚುನಾವಣೆ ಸಂದರ್ಭ ಅಂತ ಅಲ್ಲ, ನಮ್ಮಲ್ಲಿ ಅಲ್ಲಿ ಆದಾಗೆಲ್ಲ ಅವ್ರನ್ನ ಮೀಟ್ ಮಾಡೋದು ಬೆಂಗಳೂರಲ್ಲೋ ನಾಗಮಂಗಲದಲ್ಲೋ ಅದು ಮಾಡ್ತಾನೇ ಇದ್ದೀವಿ. ಸ್ಪೆಷಲಾಗಿ ಅಂತ ಅಲ್ಲ, ಬಟ್ ಖಂಡಿತ ಅಂದರೆ ಲಾಸ್ಟ್ ಟೈಮು ನಾನು ಎಲೆಕ್ಷನಲ್ಲೂ ನಾನು ಆದಿಚುಂಚನಗಿರಿ ಮಠದಿಂದಲೇ ನನ್ನ ಒಂದು ಆಶೀರ್ವಾದವನ್ನು ಪಡೆದು ನನ್ನ ಪ್ರಚಾರವನ್ನು ಶುರು ಮಾಡಿದ್ದಾಗ ಎಲ್ಲ ಒಳ್ಳೆಯದಾಯಿತು, ಶುಭವಾಗಿ ಆಯಿತು ಲಾಸ್ಟ್ ಟೈಮು. ಸೊ ಹಾಗಾಗಿ ಒಳ್ಳೆಯದಾಗತ್ತೆ ಅನ್ನೋ ಒಂದು ನಂಬಿಕೆ, ವಿಶ್ವಾಸ ಅಷ್ಟೇ. ಕ್ಷೇತ್ರ ಪ್ರವಾಸ ಮಾಡ್ತೀವಿ ಅಂತೇಳಿ ಹೇಳಿದರೆ ಅದನ್ನು ಇನ್ನೂ ಡಿಸ್ಕಸ್ ಮಾಡಬೇಕಾಗಿದೆ ಲೀಡರ್ಗಳ ಜೊತೆಯಲ್ಲಿ. ಅದಾದಮೇಲೆ ಅದನ್ನು ಫಿಕ್ಸ್ ಮಾಡ್ತೀನಿ. ಮೊದಲ ಹಂತದ BJP ಟಿಕೆಟ್ ಅನೌನ್ಸ್ಮೆಂಟ್ ಆಗಿದೆ, ಮತ್ತು ಎರಡನೇ ಹಂತದ ಏನು ಬರುವಂಥದ್ದು ಮತ್ತು ನಿಮ್ಮದು ಏನಾದರೂ ಪ್ರಕಟ ಆಗುತ್ತೆ ಎಷ್ಟು ಅಂತ? ಇಲ್ಲ, ಆ ಥರ ಮಾಹಿತಿ ನನಗಿಲ್ಲ, ಯಾವಾಗ ಬರುತ್ತೆ ಏನು ಅನ್ನೋದು. ಅಲ್ಲ, ಕರ್ನಾಟಕದ ಒಂದೇ ಒಂದು ಟಿಕೆಟ್ನು ಕೂಡ ಅಲ್ಲ, ಒಂದೇ ಒಂದು ಟಿಕೆಟ್ ಅಂತ ಮಾಡಲ್ವಲ್ಲ, ಮಾಡಿದ್ರೆ ಎಲ್ಲ ಇಡೀ ರಾಜ್ಯದ್ದು ಒಟ್ಟಿಗೆ ಮಾಡ್ತಾರೆ. ಹಾಗೆ ನಿನ್ನೇನು ಲಿಸ್ಟ್ ನೋಡಿದ್ರೆ ಸ್ಟೇಟ್ ವೈಸ್ ಮಾಡಿದ್ದಾರೆ. ಸೊ ಹಾಗಾಗಿ ಕರ್ನಾಟಕದ ಯಾವಾಗ ರಿಲೀಸ್ ಆಗುತ್ತೋ ಅದ್ರ ಜೊತೆಲೇ ಎಲ್ಲ ನಮ್ಮೆಲ್ಲರದ್ದು ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾಯಕರು ಯಾರಾದರೂ ಮಾತಾಡಿದ್ರೆ ಮೇಡಮ್? ಮತ್ತೆ ಇಲ್ಲ, ಅಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಎಲ್ಲ ಈ CEC ಮೀಟಿಂಗ್ ಮೊನ್ನೆ ಅಷ್ಟೇ ನಡೀತು. ಆಮೇಲೆ ಅವರೆಲ್ಲ ತುಂಬಾ ಬ್ಯುಸಿಯಾಗಿರೋವಂಥ ಒಂದು ಸಂದರ್ಭ. ಅಲ್ಲಿ ಅವರೊಳಗೆ ಇಂಟರ್ನಲ್ ಚರ್ಚೆಗಳು ಅವೆಲ್ಲ ನಡೆಯುವಂಥ ಸಮಯ. ಈ ಸಂದರ್ಭದಲ್ಲಿ ನಾನು ಡಿಸ್ಟರ್ಬ್ ಮಾಡಲ್ಲ, ಯಾರನ್ನೂ ಮಾತಾಡ್ಸೋದಿಲ್ಲ. ಸಂಸದರು ಈಗಾಗಲೇ ಚುನಾವಣಾ ಪ್ರಚಾರ ಆರಂಭಿಸಿದ್ದಾರೆ, ಅಂದರೆ ಶುಭ ಸಮಾರಂಭಗಳಿಗೆಲ್ಲ ಹೋಗೋದು. ಶುಭ ಸಮಾರಂಭಗಳಿಗೆ ನಾನು ಈ 5 ವರ್ಷದಲ್ಲಿ ಹಲವಾರು ಕಡೆ ಹೋಗಿದ್ದೀನಿ. ಆದರೆ ಈಗ ಹೋದಾಗ ಅದಕ್ಕೆ ಒಂದು ಸ್ಪೆಸಿಫಿಕ್ ಆಗಿ ಹೈಲೈಟ್ ಆಗ್ತಾ ಇದೆ ಅಷ್ಟೇ. ಏನಿಲ್ಲ, ಹೇಳೋದೆಲ್ಲ ಹೇಳ್ತಾನೆ ಇರ್ತಾರೆ ಬಿಡಿ. ಎಷ್ಟೊಂದು ಗೃಹಪ್ರವೇಶಕ್ಕೆ ಮದುವೆಗಳಿಗೆಲ್ಲ ಆದಾಗ ಹೋಗಿದ್ದೀನಿ. ಆದರೆ ನಾನು ಪಾರ್ಲಿಮೆಂಟ್ ಅಧಿವೇಶನ ಇದ್ದಾಗ ಅಥವಾ ಬೇರೆ ಕಡೆ ಇದ್ದಾಗ ಹೋಗೋಕ್ಕಾಗಲ್ವೇನೋ, ಬಟ್ ಇಲ್ಲಿ ಇದ್ದಾಗ ನಾನು ಹೋಗ್ತೀನಿ. ಅದರಲ್ಲಿ ಏನು, ಈಗ ನನ್ನ ಕೇಳಿ ನನ್ನ ಎಲೆಕ್ಷನ್ ಅಂತ ಹೇಳಿ ಯಾರು ಮುಹೂರ್ತ ಇಟ್ಕೊಳ್ಳಲ್ವಲ್ಲ, ಮುಹೂರ್ತ ನಮ್ಮ ಬೇಕಾದವರು ಕರೆದಾಗ ಹೋಗೋಕ್ಕಾಗುತ್ತೆ ಅಷ್ಟೇ. ಅಭ್ಯರ್ಥಿ ಅನೌನ್ಸ್ಮೆಂಟ್ ಮುಂಚೆ ಮತ್ತೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ? ಡೆಲ್ಲಿಗೆ ಹೋಗೋ ಅವಶ್ಯಕತೆ ಅಥವಾ ಆ ಥರ ನನ್ನನ್ನು ಏನಾದರೂ ಹೇಳಿದ್ರೆ ನಾನು ಹೋಗ್ತೀನಿ ಅಷ್ಟೇ. ಈವರೆಗೂ ಏನೋ ಆ ಥರ ಪ್ಲಾನ್